ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಪ್ಡೇಟ್ ಬಂದುಬಿಟ್ಟು ಏನಂತಂದರೆ, ಮೊನ್ನೆ ಜೂನ್ 18ಕ್ಕೆ ಆದಂಥ ಎಕ್ಸಾಮು ಎಕ್ಸಾಮ್ ಆಗುತ್ತಾ ಅಥವಾ ರಿಸಲ್ಟ್ ಬರುತ್ತಾ ಅನ್ನೋ ಕ್ವಶನ್ ಎಲ್ರಿಗೂ ಕಾಡ್ತಾಯಿದೆ. ಕೆಲವೊಬ್ಬರು ಎಕ್ಸಾಮ್ ಆಗುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವೊಬ್ಬರು ರಿಸಲ್ಟ್ ಬರುತ್ತಂತೆ ಹೇಳ್ತಾರೆ. ಅದನ್ನು ಇವತ್ತು ಫುಲ್ ವೆಬ್ಸೈಟ್ ಸರ್ಚ್ ಮಾಡಿದೆ, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರದ್ದು. ಎಲ್ಲೇನು ಎಕ್ಸಾಮ್ ಏನು ನೋಟಿಫಿಕೇಷನ್ ಹಾಕಿದ್ರಲ್ಲ ಅದು ಕಾಣ್ತಿಲ್ಲ. ಅದೇ ರೀತಿ ಇವತ್ತು 29 ಜುಲೈ ಹೈರಿಂಗ್ ಇದೆ ಸುಪ್ರೀಂ ಕೋರ್ಟಲ್ಲಿ. ಏನಂದರೆ ಎಕ್ಸಾಮ್ ಮಾಡಬೇಕಾ ಅಥವಾ ರಿಸಲ್ಟ್ ಅನೌನ್ಸ್ ಮಾಡಬೇಕಾ ಅಂತ. ಸೇಮ್ ಕೇಸು ನೀಟ್ಸ್ ಜೊತೆನೂ ಆಗಿತ್ತು. ಏನಂದರೆ ಅವ್ರದ್ದು ಪೇಪರ್ ಲೀಕ್ ಆಗಿತ್ತು ಅಂತ ಬಂದಿತ್ತು. ನಂತರ CBI ರಿಪೋರ್ಟ್ ಕೊಡ್ತು. CBI ರಿಪೋರ್ಟಲ್ಲಿ ಪೇಪರ್ ಲೀಕ್ ಆಗಿಲ್ಲ ಅಂತ ಬಂದಿದ್ದರಿಂದ ಅವ್ರದ್ದು ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಟ್ಟು ಇಮ್ಮಿಡಿಯೇಟ್ಲಿ ವಿತಿನ್ 7 ಡೇಸು ರಿಸಲ್ಟ್ ಅನೌನ್ಸ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿತ್ತು. ಅದೇ ರೀತಿ ಇವತ್ತು UGC ನೆಟ್ ಹೈರಿಂಗ್ ಇದೆ. CBI ಕೂಡ ಇದರಲ್ಲೂ ಕೂಡ ಸೇಮ್ ರಿಪೋರ್ಟ್ ಕೊಟ್ಟಿದೆ. ಏನಂತಂದರೆ ಪೇಪರ್ ಲೀಕ್ ಆಗಿಲ್ಲ ಅಂಥೇಳಿ. ಆದರೆ ಹೈರಿಂಗಲ್ಲಿ ಏನು ಬರುತ್ತೆ ಅಂತ ನೋಡಬೇಕು. ಸೇಮ್ ಏಜೆನ್ಸಿ, ನೀಟ್ಗೂ ಸೇಮ್ ಏಜೆನ್ಸಿ ಇದೆ, ನೆಟ್ಗೂ ಸೇಮ್ ಏಜೆನ್ಸಿ ಇದೆ. ಇದರಲ್ಲಿ ಏನು ಡಿಸಿಷನ್ ತೊಗೋತೆ ಸುಪ್ರೀಂ ಕೋರ್ಟ್ ಅಂತ ನೋಡಬೇಕು. ಅದೇ ರೀತಿ ಉಜ್ವಲ್ ಗೌರ್ ಅವರು ಏನು ಈ ಕೇಸನ್ನ ಡೀಲ್ ಮಾಡ್ತಿದ್ದಾರೆ, ಅವರು ಮೊನ್ನೆ ಒಂದು 2-3 ದಿವಸ ಹಿಂದೆ ಒಂದು ಗೂಗಲಲ್ಲಿ ನಮಗೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದರೆ ಎಲ್ಲ ಸ್ಟೂಡೆಂಟ್ಗಳಿಗೆ, ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರಲ್ಲ, ನಿಮಗೆ ಎಕ್ಸಾಮ್ ಬೇಕಾ ಅಥವಾ ಏನು ರಿಸಲ್ಟ್ ಬೇಕಾ ಅಂಥೇಳಿ. ಅದಕ್ಕೂ ಆಲ್ಮೋಸ್ಟ್ ಆಲ್ ಎಷ್ಟೋ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಫಿಲಪ್ ಮಾಡಿ ಎಕ್ಸಾಮ್ ಬೇಕಂದವ್ರು ಎಕ್ಸಾಮು, ಮತ್ತು ಯಾರಿಗೆ ಇದು ಬೇಕು ರಿಸಲ್ಟ್ ಬೇಕನ್ನೋರು ರಿಸಲ್ಟು ಎಲ್ಲ ಫಿಲಪ್ ಮಾಡಿ ಕಳಿಸಿದ್ದಾರೆ. ಆದರೆ ಈಗ ನೋಡಬೇಕು, ರಿಸಲ್ಟ್ 9:30ಗೇನೋ ಆ ಥರದ್ದು ಹೈರಿಂಗ್ ಇತ್ತು. ಇನ್ನೂವರೆಗೂ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ. ಬಂದಮೇಲೆ ಎಕ್ಸಾಮ ಅಥವಾ ರಿಸಲ್ಟ್ ಅನೌನ್ಸ್ ಆಗುತ್ತಾ? ಆಲ್ಮೋಸ್ಟ್ ಆಲ್ ರಿಸಲ್ಟ್ ಅನೌನ್ಸ್ ಆಗುವಂಥ ಚಾನ್ಸಸ್ ಇದೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತಂದರೆ